ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೀನಿ. ಇದೇನಪ್ಪ ರಾಕ್ಷಸ ರೂಪ ಅಂತ ಇದ್ದೀರಾ? ಹೌದು, ಇದು ಅಂಧಕಾಸುರ ಸಂಹಾರ ಅಂತೇಳಿ. ನಾವಿರ್ತಕ್ಕಂಥ ಒಂದು ಪ್ಲೇಸಲ್ಲಿ ಕೆರಗೋಡಿ ಅಂತ ನಿಮಗೆ ಗೊತ್ತು, ರಂಗಾಪುರ ಕೆರಗೋಡಿ ಅಂತ ಮಠ. ಇಲ್ಲಿ ಕೆರಗೋಡಿಯಲ್ಲಿ ಪ್ರತಿ ವರ್ಷ ಅಂಧಕಾಸುರ ಸಂಹಾರವನ್ನು ನಮ್ಮ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನೆರವೇರಿಸಲಾಗುತ್ತೆ. ಅದು ಆಗಿನಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಪದ್ಧತಿ ಅಂತಲೇ ಹೇಳ್ಬೋದು. ಈ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ಮುಂಚೆ ಇದನ್ನು ಆಚರಿಸ್ತಾರೆ. ಈ ಒಂದು ರಾಕ್ಷಸ ರೂಪವನ್ನು ಮಾಡಿ ಅದಕ್ಕೆ ಬಾಣವನ್ನು ಬಿಟ್ಟುವ ಮೂಲಕ ಅದರ ಸಂಹಾರವನ್ನು ಮಾಡ್ತಾರೆ. ಹಾಗೆ ನಮ್ಮ ಸ್ವಾಮೀಜಿಯವರು ಹೋದಾಗ ಈ ಥರ ಒಂದು ಸ್ವಾಗತವನ್ನು ಕೋರ್ತಾ ಇರೋದು ಅಲ್ಲಿನ ಜನ. ಹಾಗೆ ನೋಡಿ, ಈ ಥರ ಬಾಣವನ್ನು, ಬೆಂಕಿಯ ಬಾಣವನ್ನು ಈ ಕಡೆಯಿಂದ ಬಿಟ್ಟಾಗ ಅಲ್ಲಿ ಹೋಗಿ ಹತ್ತಿ ಅದು ಮತ್ತೆ ರಿಟರ್ನ್ ಬಂದು ಅಲ್ಲೇ ಕೂರುತ್ತೆ. ಇದೇ ಅಂಧಕಾಸುರ ಸಂಹಾರ ಅಂತ ಹೇಳ್ಬೋದು. ಪ್ರತಿ ವರ್ಷ ನಡೆಯುತ್ತೆ ನೋಡಿ. ಅಲ್ಲಿ ಹತ್ಕೊಂಡು ಉರಿತಾ ಇದೆ. ಅದೇ ನೋಡಿ, ರಾಕ್ಷಸನ ಗೊಂಬೆಯನ್ನು ಇಟ್ಟು ಸುಟ್ಟಾಕ್ತಾರೆ. ಇದನ್ನೇ ಅಂಧಕಾಸುರ ಸಂಹಾರ ಅಂತೇಳಿ ಕರೀತಾರೆ. ಪ್ರತಿ ವರ್ಷ ನಡೆಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳಿಲ್ವ, ನಮ್ಮ ಮಠದಲ್ಲಿ ಅನೇಕ ಆಚರಣೆಗಳನ್ನು ಒಂದೂ ಸಹ ಚಾಚೂ ತಪ್ಪದೆ ನಡೆಸ್ತಾರೆ ನಮ್ಮ ಸ್ವಾಮೀಜಿಯವರು. ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಹೇಗಿತ್ತು ಆಚರಣೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.